ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ನಮ್ಮ ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ನಾನು ಅವಾಗಲೇ ಹೇಳ್ತಾ ಇರ್ತೀನಿ, ದಯವಿಟ್ಟು ಯಾರು ನೈಟಲ್ಲಿ ಡ್ಯೂಟಿ ಮಾಡೋಕೆ ಹೋಗಬೇಡಿ. ನೈಟ್ ಎಕ್ಸ್ಪೆಷಲಿ ನಿಮ್ಮ ಬೆಂಗಳೂರಲ್ಲಿ ಸೇಫ್ಟಿನೇ ಇಲ್ಲ. ಸಿಟಿ ಹೊರಗಡೆ ಆಗಿರ್ಬೋದು, ಸಿಟಿ ಒಳಗಡೆ ಆಗಿರ್ಬೋದು, ನೈಟಲ್ಲಿ ಕೆಲವೊಂದು ಪುಂಡ್ರು ಪೋಖ್ರಿಗಳು ರೌಡಿಗಳು ಅಟ್ಯಾಕ್ ಮಾಡೋದು ಜಾಸ್ತಿ. ಅದು ಡೆಲಿವರಿ ಬಾಯ್ಸ್ನ ಟಾರ್ಗೆಟ್ ಮಾಡ್ತಾರೆ. ಏನಕ್ಕೆ ಇವ್ರ ಹತ್ರ ದುಡ್ಡು ಇರುತ್ತೆ, ಮೊಬೈಲ್ ಇರುತ್ತೆ, ಕಿತ್ಕೊಂಡು ಕಳಿಸ್ಬೋದು, ಇವರೆಲ್ಲ ಕಂಪ್ಲೇಂಟ್ ಕೊಡಲ್ಲ ಅಂತವ. ಅದೇ ಥರ ಈಗ ಮೊನ್ನೆ ಕೂಡ ಒಂದು ಘಟನೆ ಆಗಿದೆ. ಊಬರ್ ಕ್ಯಾಬ್ ಚಾಲಕನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಸುಮಾರು ಒಂದು 7-8 ಜನ ಗುಂಪು. ಈ ಥರ ನೋಡಿ, ಇವಾಗ ಕಾರ್ ಅವ್ರನ್ನೇ ಬಿಡಲ್ಲ ಅಂದ್ರೆ ಇನ್ನು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳನ್ನ ಬಿಡ್ತಾರ ಇವರೆಲ್ಲವ? ಆ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲೊಂದು ಕಾರ್ನ ಅಡ್ಡ ಹಾಕ್ತಾರೆ ಬಂದು. ಸುಮಾರು ಸುತ್ತಮುತ್ತ ಒಂದು 2-3 ಬೈಕಲ್ಲಿ ಒಂದು 7-8 ಜನ ಬರ್ತಾರೆ. ಏಕಾಏಕಿ ಬಂದರೆ ಡೋರ್ ಆಚೆ ಕೆಳಿತಾರೆ. ಊಬರ್ ಕಾರ್ ಅವ್ರು ಲೇಡೀಸ್ ಕೂಡ ಇರ್ತಾರೆ, ಅವರು ಕಸ್ಟಮರ್, ಅವ್ರನ್ನ ಆಚೆ ಕಳಿಸ್ತಾರೆ. ಕಳಿಸ್ಬಿಟ್ಟು ಏನು ಕಾಲಲ್ಲೇ ಒದಿತಾರೆ, ತುಳಿತಾರೆ. ಬಿರಿ ಅಷ್ಟು ಜನ ಸೇರ್ಕೊಂಡು ಹೊಡೆದಿದ್ದಾರೆ ಅವನಿಗೆ. ಅದೇನು ಮಾಡಿದಾನೆ ಅಂತಲೂ ಗೊತ್ತಿಲ್ಲ. ಏಕಾಏಕಿ ಅವನ ಮೇಲೆ ಈ ಥರ ಅಟ್ಯಾಕ್ ಮಾಡ್ತಾರೆ. ನಿಜವಾಗ್ಲೂ ದೊಡ್ಡ ತಪ್ಪು ಇದು. ಸಿಕ್ಕಾಬಟ್ಟೆ ಗೂಂಡಾಗಿರಿ ಹೊರತ ನಡೀತಾ ಇದೆ ಬೆಂಗಳೂರಲ್ಲಿ. ಕೇಳೋರೇ ಯಾರೂ ಇಲ್ಲ ನಿಜವಾಗ್ಲೂ. ಅತಿರೇಕ ಆಗೋಗ್ಬಿಟ್ಟಿದೆ ನಿಜವಾಗ್ಲೂ. ನೋಡಿ, ಒಬ್ಬೊಬ್ಬರ ಮೇಲೆ ಇಷ್ಟು ಜನ ಅಟ್ಯಾಕ್ ಮಾಡಿಬಿಟ್ರೆ ಅವ್ರು ಏನಾಗಬೇಕು? ಅದಕ್ಕೋಸ್ಕರ ಇನ್ನು ಡೆಲಿವರಿ ಬಾಯ್ಸ್ ಇನ್ನು ಹೆಂಗೆ ನೈಟಲ್ಲಿ ಅಷ್ಟೇ ಒಬ್ಬೊಬ್ರು ಹೋದ್ರೆ ಸಿಗಾಕೊಂಡ್ರೆ ಮುಗೀತು. ಸಣ್ಣ ಪುಟ್ಟದಕ್ಕೆ ಬೇಕಂತಲೇ ಕಿರಿಕ್ ತೆಗಿತಾರೆ, ಆನಂತರ ಇರೋದನ್ನೆಲ್ಲ ಕಿತ್ಕೊತಾರೆ, ಹೊಡಿತಾರೆ, ಅಲ್ಲೇ ಬಿಸಾಟೋಗ್ಬಿಡ್ತಾರೆ. ತುಂಬಾ ಕಷ್ಟ. ನೈಟಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಡ್ಯೂಟಿನೇ ಮಾಡಬೇಡಿ. ಕಾರ್ಗಳಿಗೆ ಸೇಫ್ಟಿ ಇಲ್ಲ ಅಂದರೆ ಇನ್ನು ಬೈಕ್ ಅವ್ರಿಗೆ ಏನು ಸೇಫ್ಟಿ ಅಂತಲೇ ಅರ್ಥ ಆಗ್ತಾರ. ನೋಡಿ, ಆ ಕಾರೆಲ್ಲ ಸುಮ್ಮನೆ ಪ್ರಾಪರ್ಟಿ ಎಲ್ಲ ಡ್ಯಾಮೇಜ್, ಡೋರೆಲ್ಲ ಹೊಡೆದಾಗ್ತಾ ಇದ್ದಾರೆ. ಎಷ್ಟು ಖರ್ಚು ಪಾಪ. ನಿಜವಾಗ್ಲೂ ನೋಡಿದ್ರೆ ಹೊಟ್ಟೆ ಹುರಿದೋಗ್ತಾಯಿತ್ತು ಪಾಪ. ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ನೋಡಿದೆ ಇದು ಸಿಟಿ ಒಳಗಡೆ ನಮ್ಮ ಬೆಂಗಳೂರಲ್ಲೇ ಆಗಿರ್ತಕ್ಕಂಥದ್ದು. ಮೊನ್ನೆ ಕೂಡ ಇನ್ನೂ ರೀಸೆಂಟಾಗಿ, ಜಾಸ್ತಿ ದಿನ ಏನಲ್ಲ, ಏನೋ ಒಂದು ಇದಕ್ಕೆ ಕಾಬ್ ಚಾಲಕನ ಅಟ್ಯಾಕ್ ಮಾಡಿ ಅವ್ನಿಗೆ ಅವನಿಗೆ ಸುಮ್ಮನೆ ಮನಸ್ಸಿಗೆ ಬಂದಂಗೆ ತಿಳಿಸಿದ್ದಾರೆ. ಕಾರ್ ಒಳಗಡೆನೆ ಅವನಿಗೆ ಏನಿದೆಲ್ಲ ಕಿತ್ಕೊಂಡು ಹೋಗಿದ್ದಾರೆ. ನೋಡಿ, ಇದೆಲ್ಲ ನೋಡ್ತಾ ಇದ್ರೆ ಒಂದು ಕಾರು, ಒಂದು ಆಟೋಕ್ಕೆ ಸೇಫ್ಟಿ ಇಲ್ಲ ನೈಟಲ್ಲಿ ಡ್ಯೂಟಿ ಮಾಡೋರಿಗೆ, ಅಂದರೆ ಇನ್ನು ಬೈಕಲ್ಲಿ ಎಷ್ಟರ ಮಟ್ಟಿಗೆ ಸೇಫ್ಟಿ ಇದೆ? ತುಂಬ ಅದಕ್ಕೆ ಹೇಳ್ತಾ ಇರ್ತೇನೆ ಪ್ರತಿ ವಿಡಿಯೋದಲ್ಲಿ, ನೈಟಲ್ಲಿ ಯಾವುದೇ ಕಾರಣಕ್ಕೂ ಡ್ಯೂಟಿ ಮಾಡಬೇಡಿ. ಸುಮ್ಮನೆ ಒಂದು 100-200 ರೂಪಾಯಿ ಎಕ್ಸ್ಟ್ರಾ ಸಂಪಾದನೆ ಮಾಡೋಕೆ ಹೋಗಿ ನೈಟಲ್ಲಿ ಕಳ್ಳನ ಮಕ್ಕಳು ಬಾಯಿಗೆ ಹಾಕೋಬೇಕಾಗುತ್ತೆ. ಯಾಕಂದರೆ ನೈಟಲ್ಲಿ ಕೆಲವರು ಕುಡಿದಿರ್ತಾರೆ, ಗಾಂಜಾ ಹೊಡಿರ್ತಾರೆ, ಡ್ರಗ್ಸ್ ತಗೊಂಡಿರ್ತಾರೆ. ಇವರೆಲ್ಲ ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಕೊಲೆನೂ ಕೂಡ ಮಾಡಿಬಿಡ್ತಾರೆ ಆ ಮೊತ್ತಲ್ಲಿ. ಅಂಥ ಕಳ್ಳನ ಮಕ್ಳು ಇರ್ತಾರೆ ಇವರು. ನೀವೇನಾದ್ರು ಕೇಳಿದ ದುಡ್ಡು ಕೊಟ್ಟಿಲ್ಲ, ಮೊಬೈಲ್ ಕೊಟ್ಟಿಲ್ಲ, ನೀವೇನಾದ್ರು ತಿರುಗಿ ಅವ್ರಿಗೆ ಜಗಳ ಮಾಡೋಕೆ ಹೋದರೆ ಏನು ಬೇಕಾದ್ರೂ ಮಾಡ್ತಾರೆ ಆ ಮೊತ್ತಲ್ಲಿ. ಒಂದು ಸೆಕೆಂಡ್ ನೀವೇನಾದ್ರು ಮಾಡಿದ್ರೆ ನಿಮ್ಮ ಜೀವನೇ ಹೊರಟೋಗುತ್ತೆ. ಅದಕ್ಕೋಸ್ಕರ ನೈಟಲ್ಲಿ ದಯವಿಟ್ಟು ಡ್ಯೂಟಿನೇ ಮಾಡಬೇಡಿ. ಸೇಫ್ಟಿನೇ ಇಲ್ಲ. ಪರವಾಗಿಲ್ಲ, ಒಂದು 200, 300 ಇಲ್ಲ 500 ಸಂಪಾದನೆ ಕಮ್ಮಿ ಆಗುತ್ತಾ, ಡೇಯಲ್ಲೇ ಡ್ಯೂಟಿ ಮಾಡ್ಕೊಳ್ಳಿ. ಬೆಳಿಗ್ಗೆನೇ ಆ ಕಡೆ ಇಳಿಯಿರಿ ಒಂದು 7-8 ಗಂಟೆಗೆ, ಸಂಜೆವರೆಗೂ ಮಾಡಿ ಒಂದು 7-8 ಗಂಟೆವರೆಗೂ. ಅಟ್ಲೀಸ್ಟ್ 10 ಗಂಟೆ ಮೇಲೆ ಯಾರು ಮಾಡೋಕೆ ಹೋಗಬೇಡಿ. 10 ಗಂಟೆ ಒಳಗಡೆ ಕ್ಲೋಸ್ ಮಾಡಿ. 10 ಗಂಟೆ ಒಳಗಡೆ ಇದ್ರೆ ನೀವು ಸಿಟಿ ಒಳಗಡೆ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಜನ ಓಡಾಡ್ತಾ ಇರ್ತಾರೆ. 10 ಗಂಟೆ ಮೇಲೆ ಅಂದರೆ ಯಾರು ಅಷ್ಟು ಜನ ಕಡಿಮೆ ಆಗ್ತಾರೆ. ಅದರಲ್ಲೂ ಎಕ್ಸ್ಪೆಷಲಿ ಔಟ್ ಆಫ್ ಝೋನಲ್ಲಿ 7-8 ಗಂಟೆ ಮೇಲೆ ಯಾರು ಓಡಾಡ್ತಿರಲ್ಲ. ಔಟ್ ಆಫ್ ಝೋನಲ್ಲಿ ಅಂತಲೂ 7 ಗಂಟೆ ಒಳಗಡೆ ಡ್ಯೂಟಿ ಕ್ಲೋಸ್ ಮಾಡಬೇಕು, ಕತ್ಲೆ ಆಗೋದ್ರ ಒಳಗಡೆ. ಯಾಕೆಂದರೆ ಆ ನಂತರ ಯಾರು ಓಡಾಡಲ್ಲ, ಅಂಥ ಜಾಗನೇ ಇವರು ಟಾರ್ಗೆಟ್ ಮಾಡೋದು. ಬೇಕಂತಲೇ ಫೇಕ್ ಆರ್ಡರ್ಗಳು ಇವರೇ ಬುಕ್ ಮಾಡ್ತಾರೆ. ಯಾವುದೋ ಒಬ್ಬ ರೈಡರ್ ನಿಲ್ಲಿಸಿರ್ತಾರೆ, ಅಲ್ಲಿ ಹೋದ ತಕ್ಷಣ ಎಲ್ಲ 3-4 ಜನ ಅಟ್ಯಾಕ್ ಮಾಡಿಬಿಡ್ತಾರೆ. ನೀವೇನು ಮಾಡೋಕ್ಕಾಗಲ್ಲ. ಫಸ್ಟ್ ನಿಮ್ಮ ಮೊಬೈಲ್ ಕಿತ್ಕೊತಾರೆ, ಗಾಡಿ ಕಿತ್ಕೊತಾರೆ. ಏನಾದ್ರು ಜಾಸ್ತಿ ಮಾತಾಡೋಕೆ ಹೋದರೆ ಬಿರಿ ಹೊಡೆದು ಬಿಡ್ತಾರೆ. ಆ ಜಾಗಗಳಲ್ಲಿ ಯಾರು ಬರಲ್ಲ ನಿಮ್ಮ ರಕ್ಷಣೆ ಮಾಡೋಕ್ಕೆ. ಯಾವ ಪೊಲೀಸರು ಇರಲ್ಲ, ಯಾವ ಪಬ್ಲಿಕ್ಸ್ ಇರಲ್ಲ. ನೀವು ಕೂಗಾಡಿದ್ರೂ ಅಲ್ಲಿ ಒಂದು ನರ ಪಿಳ್ಳೆನೂ ಕೂಡ ಇರಲ್ಲ. ಅಂಥ ಜಾಗದಲ್ಲಿ ನೀವು ಟಾರ್ಗೆಟ್ ಮಾಡೋದು. ಯಾಕೆಂದರೆ ಅವ್ರು ಅಲ್ಲೇ ಪಳಗಿರ್ತಾರೆ, ಅಲ್ಲೇ ಹುಟ್ಟಿ ಬೆಳೆದಿರ್ತಾರೆ. ಆ ಏರಿಯಾಗಳೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ, ಎಂಥ ಜಾಗದಲ್ಲಿ ಹಿಡ್ಕೋಬೇಕು ಅಂತವ. ಹಂಗಾಗಿ ಇವಾಗ ಏನಾಗಿದೆ, ಇವ್ರಿಗೆ ಕಳ್ಳರಿಗೆಲ್ಲವ ತುಂಬ ಈಸಿ ಆಗಿಬಿಟ್ಟಿದೆ ಕಳ್ತನ ಮಾಡೋದು. ಮುಂಚೆ ಎಲ್ಲ ಮನೆಗಳಿಗೆ ನುಗ್ಗಬೇಕಾಯ್ತು, ಅಲ್ಲಿ ನುಗ್ಗಬೇಕಾಗಿತ್ತು ಕಳ್ತನ ಮಾಡೋಕ್ಕೆ. ಇವಾಗ ಹಂಗಿಲ್ಲ. ಈಗ ಡೆಲಿವರಿ ಫೀಲ್ಡ್ ಬಂದಮೇಲೆ ಕಳ್ತನ ಮಾಡೋಕ್ಕೆ ಈಸಿ ಆಗ್ಬಿಡ್ತು ಇವರಿಗೆ. ಪಬ್ಲಿಕ್ಕಲ್ಲೇ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ಬೋದು. ಏನೋ ಒಂದು ಆರ್ಡ್ರ್ ಆನ್ಲೈನಲ್ಲಿ ಒಂದು ಯಾವುದೋ ಒಂದು ಫೇಕ್ ಸಿಮ್ ತೊಗೊಂಡಿರ್ತಾರೆ, ಫೇಕ್ ಐ ಡಿಲಿ ಕ್ರಿಯೇಟ್ ಮಾಡಿ ಯಾವುದೋ ಒಂದು ಸಿಮ್ಮು ಒಂದು ಬುಕ್ ಮಾಡ್ಕೊಂಡು ದಿನಕ್ಕೆ 2-3 ಜನ ಟಾರ್ಗೆಟ್ ಮಾಡಿದ್ರೆ ಸಾಕಲ್ವಾ? ಮೊಬೈಲ್ಗಳು, ಗಾಡಿನೋ ಇಲ್ಲ ಅವ್ರ ಹತ್ರ ದುಡಿಯೋ ದುಡ್ಡು ಕಿತ್ಕೊಂಡು ಕಳಿಸ್ಬೋದು. ಕಮ್ಮಿ ಅಂದರೂ 4-5 ಸಾವಿರ ರೂಪಾಯಿ ಕಮ್ಮಿ ಬಿಡೋದೇ ಇಲ್ಲ ನಿಮ್ಮನ್ನು. ಅವರು ಡಿಮ್ಯಾಂಡ್ ಇಟ್ಬಿಡ್ತಾರೆ ಅವರು. 5,000 ಕೊಡು, ಇಲ್ಲಾಂದರೆ ಗಾಡಿನೂ ಬಿಡಲ್ಲ, ನಿನ್ನ ಮೊಬೈಲು ಕೊಡಲ್ಲ, ಹಂಗೆ ಹಿಂಗೆ ಅಂತವ. ಏಕೆಂದರೆ ಏನು ಮಾಡ್ತೀರಾ ನೈಟಲ್ಲಿ? ಕಂಪ್ಲೇಂಟ್ ಕೊಡೋಕ್ಕೆ ಯಾರು ಇರ್ತಾರೆ? ಏನು ಮಾಡೋಕ್ಕಲ್ಲ. ಕಂಪ್ಲೇಂಟ್ ಕೊಟ್ಟರು ನೀವು ಕೇಸ್ ತಗೊತಾರೆ, ಅದೆಲ್ಲ ಯಾರು ಫಾಲೋ ಮಾಡಲ್ಲ, ಏನಿಲ್ಲ. ಸುಮಾರು ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟು ಅನುಭವಿಸ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರನೇ ಇವೆಲ್ಲ ತಂಟೆ ತಕರಾರು, ಮೈ ಮೇಲೆ ರಿಸ್ಕ್ ಹೇಳ್ಕೊಳೋದಕ್ಕಿಂತವ ನೆಮ್ಮದಿಯಾಗಿ ಡೇಯಲ್ಲಿ ಡ್ಯೂಟಿ ಮಾಡ್ಕೊಂಡು ಹೋಗಿ. ಬೆಂಗಳೂರು ನಿಜವಾಗ್ಲೂ ಡೆಲಿವರಿ ಬಾಯ್ಸ್ಗೆ ಸೇಫ್ಟಿ ಇಲ್ಲ. ಯಾವಾಗಲೂ ಪ್ರತಿನಿತ್ಯ ನಡೀತಾನೆ ಇರ್ತವೆ ಘಟನೆಗಳು. ನೈಟಲ್ಲಿ ಹುಡುಗರು ಏನು ಗೊತ್ತಾ, ಟ್ರಾಫಿಕ್ ಇರಲ್ಲ, ಯಾರ್ದು ಪೊಲೀಸ್ ಕಿರಿಕಿರಿ ಇರಲ್ಲ, ಅಮೌಂಟ್ಸ್ ಅರ್ಜಿ ಎಕ್ಸ್ಟ್ರಾ ಕೊಡ್ತಾನೆ. ಹಂಗಾಗಿ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಅಂತ ಹುಡುಗರು ಜಾಸ್ತಿ ನೈಟಲ್ಲಿ ಮಾಡೋಕೆ ಹೋಗ್ತಾರೆ. ಈಗ 3 ಕಾಸು ಸಂಪಾದನೆ ಮಾಡೋಕೆ ಹೋಗಿ 6 ಕಾಸು ಕಳ್ಕೊಂಡಂಗೆ ಆಗುತ್ತೆ. ಅದೇ ಥರ ಆಗೋದು. ದುಡ್ಡು ಹೋದ್ರೂ ಪರವಾಗಿಲ್ಲ, ನಿಮ್ಮ ಪ್ರಾಣ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರಾ? ನಿಮ್ಮನ್ನು ನಂಬಿ ನಿಮ್ಮ ಫ್ಯಾಮಿಲಿ ಇರ್ತಾರೆ, ಹೆಂಡತಿ ಮಕ್ಳು ಇರ್ತಾರೆ. ಅವ್ರ ಕತೆ ಏನು? ಅದನ್ನು ಯೋಚನೆ ಮಾಡಿದ್ದೀರಾ? ದುಡ್ಡು ಇಂಪಾರ್ಟೆಂಟ್ ಅಲ್ಲ ಯಾವಾಗಲೂ. ನಾವು ದುಡ್ಡಿಗೆ ಇಂಪಾರ್ಟೆಂಟ್ ಕೊಟ್ಟರೆ ಆಗೋದೇ ಇಲ್ಲ. ಸಂಬಂಧಗಳನ್ನೂ ನೋಡಬೇಕಾಗತ್ತೆ. ಅದಕ್ಕೋಸ್ಕರನೇ
ಏನೇ ಆದರೂ ಡೇಲಿ ಡ್ಯೂಟಿ ಮಾಡ್ಕೋಬೇಕು. ಡೇಲಿ ಅದ್ರ ಜನ ಓಡಾಡ್ತಾ ಇರ್ತಾರೆ. ನಿಮ್ಗೆ ಏನೇ ಒಂದು ಪ್ರಾಬ್ಲಮ್ ಆದ್ರೆ ಯಾರೋ ಒಂದು ಸಪೋರ್ಟ್‌ಗೆ ಪಬ್ಲಿಕ್ಸ್ ಯಾರೋ ಬಂದೇ ಬರ್ತಾರೆ ಕೊನೆ ಪಕ್ಷ. ಕಳ್ಳರು ಅಷ್ಟೇ ಡೇಲಿ ಯಾರು ಅಷ್ಟು ಅಟ್ಯಾಕ್ ಮಾಡಕ್ಕೆ ಹೋಗಲ್ಲ, ಭಯ ಬೀಳ್ತಾರೆ. ನೈಟಲ್ಲಿ ಅಂದರೆ ತುಂಬ ಈಸಿ ಆಗಿಬಿಡುತ್ತೆ. ಕೆಲವೊಂದು ಜಾಗಗಳಲ್ಲಿ ನಿರ್ಜನ ಪ್ರದೇಶದಲ್ಲಿ ಲೈಟ್‌ಗಳೇ ಇರಲ್ಲ. ಕತ್ಲೆಯಲ್ಲಿ ಯಾರು ಅಂತ ಮುಖನೂ ಕಾಣಿಸಲ್ಲ. ಅಂಥ ಜಾಗದಲ್ಲಿ ಅವ್ರು ಟಾರ್ಗೆಟ್ ಮಾಡೋದು. ಒಬ್ಬೊಂಟಿಯಾಗಿ ಯಾರಾದ್ರು ಬರ್ತಾ ಇರ್ತಾರಲ್ಲ ಡೆಲಿವರಿ ಬಾಯ್ಸ್‌ಗಳು. ಸುಮಾರು ಈಗ ಸ್ವಿಗ್ಗಿ, ಝೊಮ್ಯಾಟೋದವ್ರು ನೋಡ್ತೀವಿ ನೈಟಲ್ಲೇ ಜಾಸ್ತಿ ಮಾಡ್ತಾರೆ. ನೈಟಲ್ಲಿ ಏನಕ್ಕೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಇನ್ಸೆಂಟಿವ್ ಇರೋದು ಚೆನ್ನಾಗಿ ಬರುತ್ತೆ ನೈಟಲ್ಲಿ. ಮತ್ತೆ ಜಾಸ್ತಿ ಆರ್ಡರ್ ಬರೋದೇ ಈ ನೈಟು ಊಟದ ಟೈಮ್, ಡಿನ್ನರ್ ಟೈಮಲ್ಲಿ. ಅಂಥ ಟೈಮಲ್ಲಿ ಮಾಡಲೇಬೇಕು ಅವ್ರು. ಆ ಟೈಮಲ್ಲಿ ಮಾಡಿದ್ರೆ ಮಾತ್ರ ಇನ್ಸೆಂಟಿವ್ ಕವರ್ ಆಗುತ್ತೆ. ಆ ಥರ ಇದ್ದಾಗ ಔಟ್ ಆಫ್ ಝೋನ್ ಹೋಗ್ಬೇಕು ಅಂದಾಗ ಇಬ್ಬಿಬ್ರು ಹೋಗಿ, ನಾನು ಸುಮಾರು ವಿಡಿಯೋದಲ್ಲೂ ಹೇಳಿದ್ದೀನಿ. ಪಾರ್ಟ್ನರಾಗಿ ಕೆಲಸ ಮಾಡಿ ನೈಟ್ ಶಿಫ್ಟಲ್ಲಿ ಮಾಡ್ತೀರಾ, ಇಬ್ಬಿಬ್ರು ಡ್ಯೂಟಿ ಮಾಡ್ಕೊಳ್ಳಿ. ಫುಡ್ ಡೆಲಿವರಿ ಮಾಡೋರು. ಇವ್ರ ಕಡೆ ಆರ್ಡರ್ ಬಿತ್ತಾ ಇನ್ನೊಬ್ರು ಯಾರೋ ಜೊತೆಗೆ ಹೋಗಿ, ಇನ್ನೊಂದು ಆ ಸೈಡ್ ಆರ್ಡರ್ ಬಿದ್ದರೆ ಅವ್ನ ಜೊತೆಲಿ ನೀವು ಹೋಗಿ, ಈ ಥರ ಎಕ್ಸ್ಚೇಂಜ್ ಮಾಡ್ಕೊಂಡು ಡ್ಯೂಟಿ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ. ಯಾಕೆ ಇಬ್ಬರಿದ್ದಾಗ ಸ್ವಲ್ಪ ಫೇಸ್ ಮಾಡ್ಬೋದು ಯಾರೇ ಬಂದ್ರೂ. ಒಬ್ಬೊಬ್ರು ಹೋದಾಗ ಏನೂ ಮಾಡೋಕ್ಕಾಗಲ್ಲ. ಅದರಲ್ಲೂ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂದರೆ ಯಾರು ಮಾಡಲೇಬೇಡಿ. ಜಾಸ್ತಿ ಟಾರ್ಗೆಟ್ ಮಾಡೋದೇ ಬೈಕ್ ಟ್ಯಾಕ್ಸಿ ಅವ್ರನ್ನ. ಫುಡ್ ಡೆಲಿವರಿನ ಜಾಸ್ತಿ ಟಾರ್ಗೆಟ್ ಮಾಡಲ್ಲ. ಯಾಕಂದರೆ ಫುಡ್ ಡೆಲಿವರಿ ಅವ್ರ ಹತ್ರ ಪೇಮೆಂಟ್ ಬರಲ್ಲ. ತಿಂಗಳಿಗೆ ಒಂದ್ಸಲಿ 15 ದಿವಸಕ್ಕೆ ಒಂದ್ಸಲಿ ಸ್ಯಾಲ್ರಿ ಬರುತ್ತೆ. ಬಟ್ ಬೈಕ್ ಟ್ಯಾಕ್ಸಿ ರೈಡರ್ಸ್ ಹಂಗಲ್ಲ. ಅವತ್ತಿಗೆ ಸ್ಯಾಲ್ರಿ ಬರ್ತಾ ಇರೋದ್ರಿಂದ ಏನಾಗುತ್ತೆ, ಇವ್ರನ್ನೇ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ. ಫುಡ್ ಡೆಲಿವರಿಲಿ ಫೇಕ್ ಆರ್ಡರ್ ಬುಕ್ ಮಾಡಿ ಹಿಡಿಯೋಕ್ಕೂ ಆಗಲ್ಲ. ಒರಿಜಿನಲ್ ಆರ್ಡರ್ ಬುಕ್ ಮಾಡಿ ಹಿಡಿಬೇಕು. ಬಟ್ಟು ಬೈಕ್ ಟ್ಯಾಕ್ಸಿಲಿ ಯಾವುದೋ ಒಂದು ಫೇಕ್ ಆರ್ಡರ್ ಹಾಕಿದ್ರೆ ಸಾಕು, ಎಲ್ಲೋ ಹೋಗೋ ಒಂದು ಜಾಗದಲ್ಲಿ ನಿಂತ್ಕೊಂಡು ಝೋನ್ ಒಳಗಡೆ. ಅಲ್ಲಿ ಯಾರು ಜನ ಓಡಾಡಿಲ್ಲ ಅಂದ್ರೆ ಪರವಾಗಿಲ್ಲ. ಅಂಥ ಜಾಗದಲ್ಲಿ ಏನು ಮಾಡ್ತಾರೆ ಹುಡುಗರು, ಕೆಲವರು ಹೊಸಬ್ರೆಲ್ಲ ಬೇರೆ ಕಡೆ ಏರಿಯಾದಿಂದ ಬಂದಿರ್ತಾರೆ. ಅವ್ರಿಗೇನು ಗೊತ್ತಾಗಲ್ವಲ್ಲ, ಯಾವುದೋ ಒರಿಜಿನಲ್ ಆರ್ಡರ್ ಇರಬೇಕಂತ ಏನು ಮಾಡ್ತಾರೆ, ಹೋಗ್ಬಿಡ್ತಾರೆ ಲೊಕೇಶನ್ಗೆ. ತೀರಾ ಲೊಕೇಶನ್ಗೆ ಹತ್ರ ಹೋಗಿ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ. ನಾನು ಎಷ್ಟೋ ವಿಡಿಯೋಗಳು ಹೇಳಿದ್ದೀನಿ. ಆರ್ಡ್ರ್ ಈ ಥರ ಏನಾದ್ರು ಸ್ವಲ್ಪ ಔಟ್ ಆಫ್ ಝೋನಲ್ಲಿ ಬಿತ್ತಂದರೆ ಫಸ್ಟ್ ಕಾಲ್ ಮಾಡಿ ಕನ್ಫರ್ಮೇಷನ್ ತಗೊಳ್ಳಿ. ಇಲ್ಲ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ, ಇದು ಜೆನ್ಯೂನ್ ಆರ್ಡ್ರೋ ಇಲ್ಲ ಫೇಕ್ ಆರ್ಡ್ರೋ ಸ್ವಲ್ಪ ಕನ್ಫರ್ಮೇಷನ್ ಕೊಡಿ ಅಂತ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ. ಇಲ್ಲ ನಿಮಗೂ ಡೌಟ್ ಇದ್ದರೆ ಕಸ್ಟಮರ್ಗೆ ಡೈರೆಕ್ಟ್ ಕಾಲ್ ಮಾಡಿ. ಅವ್ರು ಮಾತಾಡ್ತಕ್ಕಂಥ ಲ್ಯಾಂಗ್ವೇಜಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಫೇಕ್ ಆರ್ಡ್ರ್ ಇದೆ ಒರಿಜಿನಲ್ ಆರ್ಡ್ರ್ ಇದೆ ಅಂತ. ಏಕೆಂದರೆ ಕೆಲವೊಂದು ಜಾಗಗಳು ಗೊತ್ತಾಗಲ್ಲ. ಗೊತ್ತಿರೋ ಏರಿಯಾದಲ್ಲಿ ಅಂದರೆ ನಿಮಗೆ ಎಲ್ಲ ಗೊತ್ತಿರುತ್ತೆ. ಇಂಥ ಜಾಗದಲ್ಲಿ ಅಪಾರ್ಟ್ಮೆಂಟ್ ಇದೆ, ವಿಲ್ಲಾಗಳಿದ್ದಾವೆ, ಮನೆಗಳಿದ್ದಾವೆ, ಕಂಪ್ನಿ ಇದ್ದಾವೆ. ನಿಮಗೆ ಅದೇ ಏರಿಯಾದಲ್ಲಿ ಇದ್ದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ ಎಲ್ಲಿಂದ ಲೊಕೇಶನಲ್ಲಿ ಆರ್ಡ್ರ್ ಬುಕ್ ಮಾಡಿದ್ದಾರೆ ಅಂತವ. ಯಾವ್ದಾದ್ರು ಫೇಕ್ ಆರ್ಡರ್ ಅಂದ್ರೆ ಯಾರು ಇಲ್ದೇ ಇರೋ ಜಾಗದಲ್ಲಿ ಎಲ್ಲೋ ಒಂದು ರೋಡಲ್ಲಿ ನಿರ್ಜನ ಪ್ರದೇಶದಲ್ಲಿ ಬುಕ್ ಮಾಡಿದ್ದಾರೆ ಅಂದ್ರೆ ಇದು ಪಕ್ಕ ಫೇಕ್ ಅಂತ ಕಂಡುಹಿಡಿದ್ಬಿಡ್ಬೋದು. ನೀವು ಅದೇ ಏರಿಯಾದಲ್ಲಿ ಇದ್ರೆ. ನೀವೆಲ್ಲೋ ಬೇರೆ ಬೆಂಗಳೂರಲ್ಲಿ ಯಾವುದೋ ಮೂಲೆಯಿಂದ ಇನ್ನೊಂದು ಮೂಲೆಗೆ ಬಂದಿರ್ತೀರ, ಅಂಥವ್ರಿಗೆ ಏನಾಗುತ್ತೆ, ಎಲ್ಲಿ ಬಿದ್ದರೂ ಆರ್ಡ್ರು ಪಿಕಪ್ಗೆ ಹೋಗ್ಬಿಡ್ತಾರೆ ಡೈರೆಕ್ಟು. ಅದಕ್ಕೋಸ್ಕರ ನೀವು ಔಟ್ ಆಫ್ ಝೋನಲ್ಲಿ ನೈಟಲ್ಲಿ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಇನ್ನೂ ಮಾಡ್ತೀರಾ, ಕಷ್ಟ ಇದೆ ಮಾಡ್ತೀರಾ ಅಂದರೆ ನಿಮ್ಮ ಏರಿಯಾದಲ್ಲೇ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ನಿಮಗೆ ಗೊತ್ತಿರುತ್ತೆ ಈ ಜಾಗಗಳು. ಎಲ್ಲಿ ಫೇಕ್ ಆರ್ಡರ್ ಬರ್ತವೆ, ಎಲ್ಲಿ ಒರಿಜಿನಲ್ ಆರ್ಡರ್ ಬರುತ್ತೆ ಎಲ್ಲ ನಿಮಗೆ ಗೊತ್ತಿರುತ್ತೆ. ಹಂಗಾಗಿ ನಿಮ್ಮ ಏರಿಯಾದಲ್ಲಿ ನೀವೇ ಇದ್ದರೆ ಸುಮಾರು ವರ್ಷದಿಂದ ಇರ್ತೀರಾ. ಪ್ರತಿಯೊಂದು ರೋಡು ಗೊತ್ತು, ಕಂಪ್ನಿಗಳು ಎಲ್ಲ ಗೊತ್ತಿರೋದಿದ್ದಾವೆ. ಏನು ಪ್ರಾಬ್ಲಮ್ ಇಲ್ಲ. ಫೇಕ್ ಆರ್ಡ್ರ್ ಹಂಗೂ ಇತ್ತ ಕ್ಯಾನ್ಸಲ್ ಮಾಡ್ಕೊಂಡು ನೀವೇ ಹೋಗ್ಬೋದು. ಬಟ್ ಬೇರೆ ಏರಿಯಾದಾಗ ಹೋಗಿ ನೀವು ಎಲ್ಲೂ ಗೊತ್ತು ಗುರಿ ಇಲ್ಲದೇ ಏರಿಯಾಗಳಿಗೆ ನೀವು ನೈಟೆಲ್ಲ ಡ್ಯೂಟಿ ಮಾಡ್ತೀರಾ, ಎಲ್ಲೆಲ್ಲಿ ಆಗ್ತಾನೆ ಎಲ್ಲ ಹೋಗ್ತೀರ ಅಂದರೆ ಆಗಲ್ಲ. ಅದಂತೂ ತುಂಬ ಕಷ್ಟ. ನೋಡಿ ಇವಾಗೆಲ್ಲ ಸಿಟಿ ಒಳಗಡೆ ಕಾರ್ ಅವ್ರನ್ನೇ ಅಟ್ಯಾಕ್ ಮಾಡ್ತಾರೆ ಅಂದರೆ ಇನ್ನು ಬೈಕ್ ಅವ್ರದೆಲ್ಲ ಏನು ಯಾವ ಲೆಕ್ಕ. ಸುಮಾರು ಈ ಥರ ನೈಟಲ್ಲಿ ಆಗುತ್ತೆ ಅಟ್ಯಾಕ್ಗಳು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳ ಮೇಲೆ. ಎಷ್ಟು ಬೆಳಕಿಗೆ ಬರಲ್ಲ. ಯಾಕಂದರೆ ಇದು ಬೆಂಗಳೂರು ಅನ್ನೋದು ಒಂದು ದೊಡ್ಡ ಸಮುದ್ರ. ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ ಡೆಲಿವರಿ ಬಾಯ್ಸು. ಅದರಲ್ಲಿ ಯಾರು ಅಂತ ವಿಡಿಯೋ ಮಾಡಿ ಬಿಡೋಕ್ಕಾಗುತ್ತೆ. ಎಲ್ಲೋ ಕೆಲವೊಂದು ವಿಡಿಯೋಗಳು ಸಿ ಕ್ಯಾಮ್ರಾದಲ್ಲಿ ಫುಟೇಜ್ ಆಗಿರೋ ಮಾತ್ರನೇ ಆ ಸೋಷಿಯಲ್ ಮೀಡಿಯಾದಲ್ಲಿ ಪ್ಲೇ ಆಗುತ್ತೆ. ವಿತೌಟ್ ಸಿ ಕ್ಯಾಮ್ರಾ ಇಲ್ಲದೆ ಇರೋ ಎಲ್ಲ ವಿಡಿಯೋಗಳು ಎಲ್ಲಿಂದ ಬರ್ತವೆ? ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಅವನು ಕಂಪ್ಲೇಂಟ್ ಕೊಡ್ತಾನೆ ಸ್ಟೇಷನ್ಗೆ, ಕೊಡೋಕ್ಕಾಗಲ್ಲ. ಯಾಕಂದರೆ ಅವ್ರು ಮಾಡೋ ಸಂಪಾದನೆ 1000ನೋ 500 1,500 ಸಂಪಾದನೆ ಮಾಡ್ತಾರೆ. ಇನ್ನು ಅಲ್ಲಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವರೆಲ್ಲ ಫೇಸ್ ಮಾಡೋಕ್ಕಾಗತ್ತಾ ಕೇಸ್ಗಳು ಹಾಕ್ಕೊಂಡು? ಆಗಲ್ಲ. ಅದಕ್ಕೋಸ್ಕರ ಏನು ನೋಡ್ತಾರೆ, ಹೋಯ್ತಾ ದುಡ್ಡು ಹೋಗ್ಲಿ ಬಿಟ್ಟಾಕಿ, ಇನ್ನು ಮುಂದೆ ಸ್ವಲ್ಪ ಹುಷಾರಾಗಿ ಡ್ಯೂಟಿ ಮಾಡೋಣ ಅಂತ ಕಂಪ್ಲೇಂಟು ಕೊಡೋಕ್ಕಾಗಲ್ಲ, ಹಂಗೆ ಸ್ಟಾಪ್ ಮಾಡಿಬಿಡ್ತಾರೆ. ಇದರಿಂದ ಏನಾಗುತ್ತೆ, ಅವ್ರಿಗೆ ಇನ್ನೂ ಒಂಥರ ಸಪೋರ್ಟ್ ಇದ್ದಂಗೆ ಆಗುತ್ತೆ. ಈ ಬಿಡು ಡೆಲಿವರಿ ಬಾಯ್ಸ್ ಏನು ಕಿತ್ಕೊಂಡ್ರು, ಇವ್ರು ಏನು ಮಾಡಿದ್ರು, ಇವ್ರು ಹೆಂಗೋ ಕಂಪ್ಲೇಂಟ್ ಕೊಡಲ್ಲ, ನಮ್ಮ ಮೇಲೆ ಕೇಸ್ ಆಗಲ್ಲ ಅಂತವ ಪದೇ ಪದೇ ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಒಂದು ಸರಿ ಇಂಥವ್ರನ್ನೆಲ್ಲ ಹಿಡಿದು ಒಳಗಡೆ ಹಾಕಿ ಬಿಸಿ ಮುಟ್ಟಿಸ್ಬೇಕು ಇವ್ರಿಗೆಲ್ಲನ. ಯಾರೇ ಆಗಲಿ ಡೆಲಿವರಿ ಬಾಯ್ಸ್ಗಳು ಟಾರ್ಗೆಟ್ ಮಾಡಿದಾಗ ಪೊಲೀಸ್ನವರು ಸ್ವಲ್ಪ ಇವ್ರಿಗೆ ಸಪೋರ್ಟ್ ಮಾಡಬೇಕಿದ್ದಾರೆ. ಕಂಪ್ಲೇಂಟ್ ಕೊಟ್ಟಾಗ ನೈಟಲ್ಲಿ ನಮಗೆ ಈ ಥರ ಪ್ರಾಬ್ಲಮ್ ಆಗ್ತದೆ ಅಂತ ಏರಿಯಾಗಳಲ್ಲಿ ಸ್ವಲ್ಪ ಸೇಫ್ಟಿ ಕೊಡಿ ನಮಗೆ ಅಂತ ಅವರು ಕೂಡ ಕೇಳ್ಕೊಂಡಾಗ ಸೇಫ್ಟಿ ಕೊಡಬೇಕು. ಅಂಥ ಟೈಮಲ್ಲಿ ಕಳ್ಳರು ಗದೀಮರೆಲ್ಲ ಕಮ್ಮಿ ಆಗ್ತಾರೆ ಮಾಡೋರು. ಇಲ್ಲ ಅಂದರೆ ಇವರು ಪದೇ ಪದೇ ಬಾಲ ಬಿಚ್ತಾನೆ ಇರ್ತಾರೆ. ಕೆಲವೊಂದು ಏರಿಯಾಗಳು ಅಡ್ಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೆಲವು ಸುಮಾರು ಏರಿಯಾಗಳಿದೆ ಬೆಂಗಳೂರಲ್ಲಿ. ನಾನು ಎಲ್ಲ ವೀಡಿಯೋ ತಿಳಿಸ್ಕೊಟ್ಟಿದ್ದೀನಿ ಯಾವ ಏರಿಯಾದಲ್ಲಿ ಹಿಂಗೆ ಆಗುತ್ತೆ ಅಂತವ. ಇದೇ ಬಿಸ್ನೆಸ್ ಅವರು. ಸಂಜೆ ಆದರೆ ಆ ಕಡೆ ಕಿಳಿತಾರೆ, ಹಗಲೆಲ್ಲ ಅಲ್ಲಿ ಇಲ್ಲಿ ಕುಡ್ಕೊಂಡು ತಿಂದ್ಕೊಂಡು ಮಜಾ ಮಾಡ್ಕೊಂಡಿರ್ತಾರೆ. ಸಾಯಂಕಾಲ 7 ಗಂಟೆ ಆದರೆ ಮುಗಿ ಸ್ಟಾರ್ಟು. ಕನಿಷ್ಠ ದಿನಕ್ಕೆ 3-4 ಜನ ಸಿಗ್ತಾರೆ. ಅಮಾಯಕರು ಯಾರಾದರೂ ಹಿಡ್ಕೊಂತಾರೆ, ಕಿತ್ಕೊಂಡು ಕಳಿಸ್ತಾರೆ ಎಷ್ಟಿರುತ್ತೋ ಅಷ್ಟು. ಇವರೆಲ್ಲ ಒಬ್ಬೊಬ್ರು ಮಾಡಲ್ಲ, ಒಂದು 3-4 ಜನ ಗ್ಯಾಂಗು ಒಂದು ಗುಂಪು ಕಟ್ಕೊಂಡಿರ್ತಾರೆ. ಗುಂಪು ಕಟ್ಕೊಂಡು ಈ ಥರ ಕೆಲಸಗಳು ಮಾಡೋದು ದಂಧೆಗಳು. ಇದರಿಂದ ಅದು ಏನು ಗೊತ್ತಿಲ್ಲ, ಕಷ್ಟಪಟ್ಟು ದುಡ್ಡು ತಿನ್ನೋಕೆ ಏನೋ ಇವ್ರಿಗೆಲ್ಲ ರೋಗ ಗೊತ್ತಿಲ್ಲ. ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದು ಜೀವನ ಮಾಡ್ತಾರೆ. ಹಗಲೆಲ್ಲ ಕಷ್ಟ ಬಿದ್ದು ಮಾಡಿರ್ತಾರೆ ಪಾಪ ಡೆಲಿವರಿ ಬಾಯ್ಸ್. ಅವ್ರ ಹತ್ರ ಕಿತ್ಕೊಂಡು ತಿಂತಾರೆ ಇವರು. ಇವ್ರೇನು ಉದ್ಧಾರ ಆಗ್ತಾರ? ಖಂಡಿತ ಉದ್ಧಾರ ಆಗಲ್ಲ. ಇವ್ರಿಗೆ ಒಂದು ದಿವಸ ದೇವ್ರು ಏನೋ ಒಂದು ಮಾಡೇ ಮಾಡ್ತಾನೆ. ಬಟ್ ಆದರೂ ಇಂಥವ್ರೆಲ್ಲ ಅವಾಯ್ಡ್ ಕಮ್ಮಿ ಆಗಬೇಕು ಮಾಡೋದು. ಇದು ಜಾಸ್ತಿ ನಮ್ಮ ಬೆಂಗಳೂರಲ್ಲೇ ನಿಜವಾಗ್ಲೂ. ಬೇರೆ ಕಡೆ ಹೆಂಗಂತ ಗೊತ್ತಿಲ್ಲ. ಬೆಂಗಳೂರಲ್ಲಿನಂತೂ ಅತಿ ಹೆಚ್ಚು ನಡೀತಾ ಇದೆ. ಸಂಜೆ ಆದರೆ ಸುಲಿಗೆ, ರ್ಯಾಬ್ರಿಗಳು, ಗಲಾಟೆ, ಕಿರಿಕು. ನಿಜವಾಗ್ಲೂ ಇದು ಕೇಳೋರು ಯಾರಿಲ್ಲ, ಇದು ಅವಾಯ್ಡ್ ಮಾಡೋರು ಯಾರಿಲ್ಲ.
ಡೆಲಿವರಿ ಬಾಯ್ಸ್ಗಂದ್ರೆ ತುಂಬ ಕಷ್ಟ ನೈಟ್ ಶಿಫ್ಟಲ್ಲಿ ಡ್ಯೂಟಿ ಮಾಡೋದು. ಸೇಫ್ಟಿನೇ ಇಲ್ಲ ಹೇಳ್ಬೇಕಂದ್ರೆ. ದಯವಿಟ್ಟು ನೈಟಲ್ಲಿ ಆದಷ್ಟು ಅವಾಯ್ಡ್ ಮಾಡಿ. ಬೈಕ್ ಟ್ಯಾಕ್ಸಿ ರೈಡರ್ಸು, ಬೇರೆ ಯಾವುದೇ ಒಂದು ಡೆಲಿವರಿ ಮಾಡೋರು, ಫುಡ್ ಡೆಲಿವರಿಯವರಿಗೆ ಬೇರೆ ಆಪ್ಷನ್ ಇಲ್ಲ, ಮಾಡಲೇಬೇಕು ನೈಟಲ್ಲಿ. ಆದಷ್ಟು ಝೋನ್ ಒಳಗಡೆ ಇರೋದ್ರಿಂದ ಬೆಸ್ಟ್ ಅವರಿಗೆ. ಫುಡ್ ಡೆಲಿವರಿಗೆ ಯಾವುದೋ 1-2 ಲಾಂಗ್ ಬರುತ್ತೆ, ಅದು ಬೆಸ್ಟ್. ಇನ್ನೆಲ್ಲ ಅಷ್ಟೇ ರೆಸ್ಟೋರೆಂಟಿಂದ 3-4 ಕಿಲೋಮೀಟರ್ ಅಪಾರ್ಟ್ಮೆಂಟು, ರೆಸ್ಟೋರೆಂಟ್, ವಿಲ್ಲಾಗಳಿಗೆ ಬರೋದ್ರಿಂದ ಹಂಗೋ ಬಚಾವ್ ಆಗ್ತಾರೆ. ಬಟ್ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಏನಾಗುತ್ತೆ, ಎಲ್ಲಿ ಬಿದ್ರಲ್ಲಿ ಹೋಗ್ತಾ ಇರ್ತಾರಲ್ಲ ಪಿಕಪ್ಪು, ಇಂಥ ಜಾಗ ಅನ್ನಂಗಿಲ್ಲ, ಅವ್ರಿಗೆ ಸ್ವಲ್ಪ ಕಷ್ಟ. ಅವ್ರು ಜಾಸ್ತಿ ಫೇಕ್ ಮಾಡೋದೇನೆ ಇವ್ರನ್ನೇ ಟಾರ್ಗೆಟ್ ಮಾಡಿ, ಬೈಕ್ ಟ್ಯಾಕ್ಸಿ ರೈಡರ್ಸ್ ಇಲ್ಲ ಪೋರ್ಟರ್ ಅಂಕಲ್ ಮಾಡ್ತಾರಲ್ಲ ಇಂಥವ್ರನ್ನ. ಇವರೆಲ್ಲ ಸ್ವಲ್ಪ ಹುಷಾರಾಗಿದ್ದಷ್ಟು ಸೇಫ್ಟಿ. ಏನಾದ್ರು ಹೆಚ್ಚು ಕಮ್ಮಿ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ. ಏನಾದ್ರು ಆಗೋದು ಮುಂಚೆನೇ ಎಚ್ಚೆತ್ಕೊಳ್ಬೇಕು. ಇಷ್ಟು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಕೆಲವೊಂದು ಏರಿಯಾಗಳು ಸರಿ ಇಲ್ಲ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಸುಮಾರು ಇದ್ದಾವೆ. ಫ್ರೂಟ್ ಮಾರ್ಕೆಟ್ ರೋಡು, ಹುಲಿಮಂಗ್ಲ ರೋಡು, ಈ ಕಡೆ ಚಂದಾಪುರ ಇಲ್ಲಲ್ಲಿಗೆ, ಇವೆಲ್ಲ ಸ್ವಲ್ಪ ಸಿಂಗ್ಯಾನಗರ ಎಲ್ಲ ಸ್ವಲ್ಪ ಅಟ್ಯಾಕ್ ಮಾಡ್ತಾರೆ ಜಾಸ್ತಿ. ನಮಗೆ ಗೊತ್ತಿರೋದು ಈ ಕಡೆ ಏರಿಯಾ, ಗೊತ್ತಿಲ್ಲದಿರೋ ಸಿಟಿ ಒಳಗಡೆ ಬೇಜಾನಿದ್ದಾವೆ. ಆದಷ್ಟು ಇಂಥ ಏರಿಯಾಗಳಲ್ಲಿ ಅವಾಯ್ಡ್ ಮಾಡಿದ್ರೆ ನೀವು ಸೇಫ್ಟಿಯಾಗಿರ್ತೀರ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.